ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ BA ಆನ್ಲೈನ್ ತರಗತಿಗಳಿಗೆ ಸ್ವಾಗತವನ್ನು ತಮಗೆಲ್ಲರಿಗೂ ಸಹ ಕೋರ್ತಾ ಇದ್ದೀನಿ. ನೋಡಿ, ಈ ಜಗತ್ತು ಹಿಂದೆಂದೂ ಕಂಡು ಅರಿಯದೇ ಇರುವಂತಹ ಭೀಕರ ಮಾರಕ ಕೊರೋನಾ ರೋಗಕ್ಕೆ ತುತ್ತಾಗಿರುವ ಕಾರಣದಿಂದಾಗಿ ಆನ್ಲೈನ್ ತರಗತಿಗಳು ಅನಿವಾರ್ಯವಾಗಿ ಇದೆ. ನಿಮ್ಗೆಲ್ಲರಿಗೂ ಸಹ 3ನೇ ಸೆಮಿಸ್ಟರಿಂದ 4ನೇ ಸೆಮಿಸ್ಟರ್ಗೆ ಬಂದಿದ್ದೀರಿ. ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಕಾಲೇಜಿನ ಪರವಾಗಿ, ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಾನು ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. 4ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ಎನ್ನುವಂತಹ ಈ ವಿಷಯದ ಹೆಸರು ಹಣ ಮತ್ತು ಬ್ಯಾಂಕೋದ್ಯಮ, ಮನಿ ಅಂಡ್ ಬ್ಯಾಂಕಿಂಗ್ ಅಂತೇಳಿ ನಾವು ಕರಿತೀವಿ. ಮನಿ ಅಂಡ್ ಬ್ಯಾಂಕಿಂಗ್ ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್. ಯಾವುದೇ ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ಹಣ ಮತ್ತು ಬ್ಯಾಂಕೋದ್ಯಮ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಈ ಒಂದು ಕಾರಣದಿಂದಾಗಿ ಈ 4ನೇ ಸೆಮಿಸ್ಟರ್ನಲ್ಲಿ ಈ ಹಣ ಮತ್ತು ಬ್ಯಾಂಕೋದ್ಯಮದ ಬಗ್ಗೆ ನೀವೆಲ್ಲರೂ ಸಹ ಸವಿಸ್ತಾರವಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ. ನೋಡಿ, ಈ 4ನೇ ಸೆಮಿಸ್ಟರ್ನಲ್ಲಿ ಒಟ್ಟು ನಾವು 5 ಚಾಪ್ಟರ್ಸ್ ಬಗ್ಗೆ ತಿಳ್ಕೊಳ್ತೀವಿ. ಇಲ್ಲಿ 5 ಚಾಪ್ಟರ್ಸ್ ಇದೆ. ಮೊದಲನೇ ಚಾಪ್ಟರ್ನ ಹೆಸರು ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಮೊದಲನೇ ಚಾಪ್ಟರ್ನ ಹೆಸರು ಏನಪ್ಪ ಅಂತ ಹೇಳಿದ್ರೆ ಹಣದ ಪರಿಚಯ, ಇಂಟ್ರಡಕ್ಷನ್ ಟು ಮನಿ ಅಂತೇಳಿ, ಹಣದ ಪರಿಚಯ. ನೆಕ್ಸ್ಟು 2ನೇ ಚಾಪ್ಟರ್ ಹೆಸರು ವಾಣಿಜ್ಯ ಬ್ಯಾಂಕುಗಳು, ಕಮರ್ಷಿಯಲ್ ಬ್ಯಾಂಕ್ಸ್ ಅಂತೇಳಿ ಕರಿತೀವಿ. ನೋಡಿ, 3ನೇ ಅಧ್ಯಾಯ ಇದೆ. ಅಧ್ಯಾಯ 3ರ ಹೆಸರು ಸಹಕಾರಿ ಬ್ಯಾಂಕುಗಳು, ಅಭಿವೃದ್ಧಿ ಬ್ಯಾಂಕುಗಳು ಮತ್ತು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಅಂತೇಳಿ, ಕೋಆಪರೇಟಿವ್ ಬ್ಯಾಂಕ್ಸ್, ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂಡ್ ನಾನ್ ಬ್ಯಾಂಕಿಂಗ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ. ಅದೇ ರೀತಿ ಅಧ್ಯಾಯ 4ರ ಹೆಸರು ಕೇಂದ್ರ ಬ್ಯಾಂಕು, ಸೆಂಟ್ರಲ್ ಬ್ಯಾಂಕ್. ಲಾಸ್ಟ್ ಒನ್, ದಿ 5th ಚಾಪ್ಟರ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟ್ಸ್, ಹಣಕಾಸಿನ ಮಾರುಕಟ್ಟೆಗಳು ಅಂತೇಳಿ ನಾವು ಕರಿತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಚಾಪ್ಟರ್ನ ಏನು ಪಾಯಿಂಟ್ಸ್ ಇದ್ದಾವೆ ಆ ಪಾಯಿಂಟ್ಸ್ನ ಸ್ವಲ್ಪ ಇಂಟ್ರಡಕ್ಷನ್ ಹೇಳ್ತಾ ಹೋಗ್ತೀನಿ. ಇಟ್ ಈಸ್ ಎ ಬಿಗ್ ಕೋರ್ಸ್. ಫಸ್ಟ್ ಐ ವಿಲ್ 2 classes in future 2 classes I will brief explanation in any concept. ಪ್ರತಿಯೊಂದು ಯಾವುದೇ ಒಂದು ವಿಷಯದ ಇಂಟ್ರಡಕ್ಷನ್ ಹೇಳ್ತಾ ಹೋಗ್ತೀನಿ. ಆಫ್ಟರ್ ಐ ವಿಲ್ ಕಂಟಿನ್ಯೂ ದಿ ಎಕ್ಸ್ಪ್ಲನೇಷನ್ ಇನ್ ಅ ಪರ್ಫೆಕ್ಟ್ ಸಬ್ಜೆಕ್ಟ್. ಪ್ರತಿಯೊಂದು ವಿಷಯದ ವಿವರಣೆಯನ್ನು ನೀಡ್ತಾ ಹೋಗ್ತಿದ್ದೀನಿ. ಫಸ್ಟು ಪ್ರತಿಯೊಂದು ಚಾಪ್ಟರ್ನ ಒಂದು ಇಂಟ್ರಡಕ್ಷನ್ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಹಣದ ಪರಿಚಯ ಅಂತೇಳಿ ಕರಿತೀವಿ. ನಿಮಗೆ ಹಣ ಅಂತ ಹೇಳಿದ್ರೆ ಏನು, ಬಹಳ ಇಂಪಾರ್ಟೆಂಟು. ಎಕ್ಸಾಮ್ಗೂ ಸಹ ಕೇಳ್ತಾರೆ, ಹಣ ಅಂದರೆ ಏನು? ಹಣ ಅಂತ ಹೇಳಿದ್ರೆ ವಿನಿಮಯ ಮಾಧ್ಯಮವಾಗಿ ಕಾರ್ಯವನ್ನು ನಿರ್ವಹಿಸುವ, ಮೌಲ್ಯಮಾಪನ ಸಾಧನವಾಗಿ ಕಾರ್ಯವನ್ನು ನಿರ್ವಹಿಸುವ, ಸರ್ವರಿಂದಲೂ ಸ್ವೀಕೃತಗೊಂಡಿರುವ ಯಾವುದೇ ವಸ್ತುವನ್ನು ಹಣ ಅಂತೇಳಿ ಕರಿತೀವಿ. ನೋಡಿ, ವಿನಿಮಯ ಮಾಧ್ಯಮ, ಎಕ್ಸ್ಚೇಂಜ್ ಅಂತ ಹೇಳಿದ್ರೆ ಸರಕುಗಳನ್ನು ಕೊಟ್ಟು ಹಣವನ್ನು ಪಡೆಯುವಂತಹದ್ದು, ಹಣವನ್ನು ಕೊಟ್ಟು ಸರಕುಗಳನ್ನು ಪಡೆಯುವಂಥದ್ದು. ಎಕ್ಸ್ಚೇಂಜ್ ಫಾರ್ ಗೂಡ್ಸ್ ಟು ಮನಿ.
ಸರಕುಗಳಿಗೆ ಹಣವನ್ನು ವಿನಿಮಯ ಮಾಡಿಕೊಂಡ್ರೆ ಅದನ್ನ ನಾವೇನಂತ ಹೇಳಿ ಕರಿತೀವಿ? ವಿನಿಮಯ ಹಣ ಅಂತ ಹೇಳಿ ಕರಿತೀವಿ. ವಿನಿಮಯ ಮಾಧ್ಯಮ ಅಂತ ಹೇಳಿ ಕರಿತೀವಿ. ಮೌಲ್ಯಮಾಪನ ಸಾಧನ ಅಂತ ಹೇಳಿ ಕರಿತೀವಿ. ಮೆಜರ್ ಆಫ್ ವ್ಯಾಲ್ಯೂ. ಮೌಲ್ಯಮಾಪನ ಸಾಧನ. ಮೌಲ್ಯ ಅಂತ ಹೇಳಿದ್ರೆ ಯಾವುದೇ ಒಂದು ವಸ್ತುವಿಗೆ ಒಂದು ಬೆಲೆ ಇರುತ್ತೆ. ಆ ಬೆಲೆಯನ್ನು ನಾವು ಮೌಲ್ಯ ಅಂತ ಹೇಳಿ ಕರಿತೀವಿ. ಆ ಮೌಲ್ಯವನ್ನು ಮಾಪನ ಮಾಡಿ ಯಾವುದನ್ನು ಬಳಕೆ ಮಾಡ್ತೀವಿ? ನಾವು ಹಣವನ್ನು ಮೌಲ್ಯವಾಗಿ ಬಳಕೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ವಸ್ತುವನ್ನು ಕೊಳ್ಳುವಾಗ ಆ ವಸ್ತುವಿಗೆ ಇಷ್ಟು ಮೌಲ್ಯ ಅಥವಾ ಬೆಲೆ ಅಂತಿರುತ್ತೆ. ಆ ಬೆಲೆ ಯಾವುದರ ರೂಪದಲ್ಲಿರುತ್ತೆ? ಹಣದ ರೂಪದಲ್ಲಿರುತ್ತೆ. ಈ ಹಣವು ಏನು ಕಾರ್ಯವನ್ನು ನಿರ್ವಹಣೆ ಮಾಡುತ್ತಲ್ಲ ಮೌಲ್ಯವಾಗಿ ಮತ್ತು ವಿನಿಮಯವಾಗಿ ಸರಕುಗಳನ್ನು ಕೊಡುವಾಗ, ಮಾರಾಟ ಮಾಡುವಾಗ ಯಾವುದನ್ನ ವಿನಿಮಯವಾಗಿ ಬಳಕೆ ಮಾಡ್ತೀವೋ ಮತ್ತು ಸರ್ವರಿಂದಲೂ ಸ್ವೀಕೃತಗೊಂಡು ಅಂತ ಹೇಳಿದ್ರೆ ಹಣ ಅಂತೇಳಿ ಅದೆಲ್ಲರೂ ಒಪ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಾನು 100 ರೂಪಾಯಿ ನೋಟ್ ಇರುತ್ತೆ. ನಮ್ಮ ಚಿತ್ರದುರ್ಗದಲ್ಲಿ ತೋರಿಸಿದ್ರು ಅದು 100 ರೂಪಾಯಿ ನೋಟು, ಬೆಂಗಳೂರಲ್ಲಿ ತೋರಿಸಿದ್ರು ಅದು 100 ರೂಪಾಯಿ ನೋಟ್. ಎಲ್ಲರೂ ಅದನ್ನು ಒಪ್ಕೊಳ್ತಾರೆ 100 ರುಪೀಸ್ ಅಂತ. ಇಂಡಿಯಾದಲ್ಲಿ ಯಾವುದೇ ಭಾಗದಲ್ಲಿ ಹೋದ್ರು ಅದು 100 ರುಪೀಸ್ ಅಂತ ಹೇಳ್ತಾರೆ ಅದು. ಸೊ ಸರ್ವರಿಂದಲೂ ಸ್ವೀಕೃತಗೊಂಡಿರುವ ವಸ್ತುವನ್ನು ಏನಂತ ಹೇಳಿ ಕರಿತೀವಿ? ಹಣ ಅಂತ ಹೇಳಿ ಕರಿತೀವಿ. ನೋಡಿ ಸ್ಟೂಡೆಂಟ್ಸ್, ಇಲ್ಲೊಂದು ಕಾನ್ಸೆಪ್ಟ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಹಣದ ಅರ್ಥ ಮತ್ತು ವಿಕಾಸ ಅಂತ ಹೇಳಿದೆ. ಹಣದ ಅರ್ಥ ಮತ್ತು ವಿಕಾಸ. ಇಲ್ಲಿ ನಾನೀಗ ನಿಮಗೆ ಹಣದ ಅರ್ಥ ಹೇಳಿದೆ. ವಿಕಾಸ ಅಂತ ಹೇಳಿದ್ರೆ ಹಣದ ಬೆಳವಣಿಗೆ ಅಂತ ಹೇಳಿ ಕರೀತೀವಿ. ಹಣದ ಬೆಳವಣಿಗೆ. ನಾವು ಇಂದು ಬಳಕೆ ಮಾಡುವಂತಹ ಏನು ಕಾಗದದ ನೋಟುಗಳು, ನಾಣ್ಯಗಳು ಇದೆ, ಅದು ಇಂದು ಒಂದೇ ಬಾರಿ ಕಂಡಿಡಿದಂತಹದ್ದಲ್ಲ. ಹಲವಾರು ಹಂತಗಳನ್ನು ದಾಟಿ, ಹಲವಾರು ಹಂತಗಳಿಂದ ನಾವು ಈಗ ಬಳಸುವಂತಹ ಹಣ ಅನ್ನುವಂತಹದ್ದು ಜಾರಿಗೆ ಬಂದಿದೆ. ಸೊ ಹಾಗಾಗಿ ಅಲ್ಲಿ ನಾವು ಹಣದ ವಿಕಾಸದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಇಲ್ಲಿ ಹಣವು ಯಾವ್ಯಾವುದರ ರೂಪದಲ್ಲಿತ್ತು? ಹಾಗಾದ್ರೆ ಯಾವ್ಯಾವುದರ ರೂಪದಲ್ಲಿ ಇತ್ತು ಹಣ? ನೋಡಿ, ಹಣದ ವಿಕಾಸದ ಹಂತಗಳನ್ನು ಪ್ರಮುಖವಾಗಿ 4 ಭಾಗಗಳಾಗಿ ವರ್ಗಾವಣೆ ಮಾಡ್ತಾ ಇದೀವಿ. ಮೊದಲನೇದು ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ಒನ್ ವಸ್ತು ರೂಪದ ಹಣ. ಮೊದಲನೇದಾಗಿ ಹಣ ವಸ್ತು ರೂಪದ ಹಣ. ಮೊದಲನೇದಾಗಿ ಹಣವನ್ನು ಯಾವುದರ ರೂಪದಲ್ಲಿ ಬಳಕೆ ಮಾಡ್ತಿದ್ರು? ವಸ್ತು ರೂಪದಲ್ಲಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಉಣ್ಣೆಯ ಬಟ್ಟೆಗಳು, ಚಳಿಗಾಲದ ಅಥವಾ ಕೆಲವೊಂದು ಶೀತ ಪ್ರದೇಶಗಳಲ್ಲಿ, ಶೀತ ರಾಜ್ಯಗಳಲ್ಲಿ ಈ ಉಣ್ಣೆಯ ಬಟ್ಟೆಗಳಾಗಿರ್ಬೋದು, ಇಂಥವುಗಳು ಹಣವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತವೆ, ಉಣ್ಣೆ ವಸ್ತುಗಳು. ಅದೇ ರೀತಿ ಕೆಲವು ಸಮುದ್ರ ತೀರದ ಪ್ರದೇಶಗಳಲ್ಲಿ ಕಪ್ಪೆ ಚಿಪ್ಪುಗಳು ಹಣವನ್ನಾಗಿ ಬಳಕೆ ಮಾಡ್ತಾ ಇದ್ರು. ಗೊತ್ತಾಯ್ತಾ? ಅದೇ ರೀತಿ ಕೆಲವೊಂದು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ವಸ್ತುಗಳ ರೂಪದಲ್ಲಿ ಹಣವನ್ನು, ಮೊದಲಿಗೆ ವಸ್ತುಗಳ ರೂಪದ ಹಣ ಅಂತೇಳಿ ನಾವು ಕರಿತೀವಿ. ಅದೇ ರೀತಿ ಎರಡನೇದಾಗಿ ನೆಕ್ಸ್ಟ್ ಲೋಹದ ಹಣ ಅಂತೇಳಿ ಕರಿತೀವಿ. ಎರಡನೇದಾಗಿ ಯಾವುದು? ಲೋಹದ ಹಣ. ಇಲ್ಲಿ ಲೋಹದ ಹಣ ಅಂತ ಹೇಳಿದ್ರೆ ಪ್ರಮುಖವಾಗಿ ಲೋಹಗಳ ಅಂತ ಹೇಳಿದ್ರೆ ನಾಣ್ಯಗಳೇನಿದೆ, ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ತಾಮ್ರದ ನಾಣ್ಯಗಳನ್ನು ಹಣವಾಗಿ ಬಳಕೆ ಮಾಡ್ತಾ ಬರ್ತಾರೆ. ನೆಕ್ಸ್ಟು ಇಲ್ಲಿ ಮೂರನೇದಾಗಿ ಕಾಗದದ ಹಣ ಅಂತೇಳಿ ಕರಿತೀವಿ. ನೋಡಿ, ಲೋಹಗಳ ನಾಣ್ಯಗಳು ಬಂದಾದ ನಂತರ ಕಾಗದದ ಹಣ ಅನ್ನುವಂಥ ಬರುತ್ತೆ. ಕೊನೆಯದಾಗಿ ಬ್ಯಾಂಕ್ ಹಣ ಅಂತೇಳಿ ಕರಿತೀವಿ. ಬ್ಯಾಂಕ್ ಹಣ ಅಂತ ಹೇಳಿದ್ರೆ ಚೆಕ್ಗಳಾಗಿರ್ಬೋದು, ಡ್ರಾಫ್ಟ್ಗಳಾಗಿರ್ಬೋದು, ಅದೇ ರೀತಿ ATM ಕಾರ್ಡ್ಗಳಾಗಿರ್ಬೋದು, ಇವೆಲ್ಲವುಗಳನ್ನು ನಾವೇನಂತ ಹೇಳಿ ಕರಿತೀವಿ? ಬ್ಯಾಂಕ್ ಹಣ ಅಂತ ಹೇಳಿ ಕರಿತೀವಿ. ಈ ರೀತಿ ಈ ಹಣದ ವಿಕಾಸದಲ್ಲಿ ಪ್ರಮುಖವಾಗಿ ನಾವು ಯಾವುದರ ಬಗ್ಗೆ ತಿಳ್ಕೊಳ್ತೀವಪ್ಪ ಅಂತ ಹೇಳಿದ್ರೆ
ಒಂದು ಹಣ ಯಾವ ರೀತಿ ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. ನೆಕ್ಸ್ಟು ಇಲ್ಲಿ ಎರಡನೇದು ಪಾಯಿಂಟ್ ಇದೆ. ಇದು ಯಾವ್ದಪ್ಪ ಅಂತ ಹೇಳಿದ್ರೆ ಹಣದ ವಿಧಗಳು, ಟೈಪ್ಸ್ ಆಫ್ ಮನಿ. ಹಣದ ವಿಧಗಳು ಯಾವುವು? ಹಣದ ವಿಧಗಳಲ್ಲಿ ಎರಡು ವಿಧ ಇದೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಮನಿ. ಸಾಮಾನ್ಯ ಹಣ ಮತ್ತು ಅಸಾಮಾನ್ಯ ಹಣ ಅಂತೇಳಿ ಭಾಗ ಇದೆ, ಅಲ್ಲಿ ನಾನು ಹೇಳ್ತೀನಿ. ನೆಕ್ಸ್ಟು ಹಣದ ಕಾರ್ಯಗಳು ಇದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ದಟ್ ಈಸ್ 10 marks. 10 ಅಂಕಗಳಿಗೆ ಹಣದ ಕಾರ್ಯಗಳು ಬಹಳ ಇಂಪಾರ್ಟೆಂಟ್ ಆದಂತಹ ಮುಖ್ಯವಾದಂತಹ ಕ್ವಶನ್ ಆಗಿದೆ. ಹಣದ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ ಕ್ವಶನ್ ಕೊಡ್ತಾರೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ಸ್ ದಿ ಫಂಕ್ಷನ್ಸ್ ಆಫ್ ಮನಿ ಅಂತೇಳಿ. ನೋಡಿ, ಹಣದ ಕಾರ್ಯಗಳನ್ನು ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಪ್ರಾಥಮಿಕ ಕಾರ್ಯಗಳು, ಪ್ರೈಮರಿ ಫಂಕ್ಷನ್ಸ್, ಮಾಧ್ಯಮಿಕ ಕಾರ್ಯಗಳು, ಮಿಡಿವಲ್ ಫಂಕ್ಷನ್ಸ್, ಅಂಡ್ ಇತರೆ ಕಾರ್ಯಗಳು, ಅದರ್ ಫಂಕ್ಷನ್ಸ್ ಅಂತೇಳಿ ಕರಿತೀವಿ. ಇತರೆ ಕಾರ್ಯಗಳು ಅಂತೇಳಿ ಕರಿತೀವಿ. ನೋಡಿ, ಇತರೆ ಕಾರ್ಯಗಳು ಇವು 3 ಹಣದ ಪ್ರಮುಖವಾದಂತಹ ಕಾರ್ಯಗಳು. ಪ್ರಾಥಮಿಕ ಕಾರ್ಯಗಳಲ್ಲಿ ವಿನಿಮಯ ಮಾಧ್ಯಮ, ಮೌಲ್ಯಮಾಪನ ಸಾಧನ. ಮಾಧ್ಯಮಿಕ ಕಾರ್ಯಗಳಲ್ಲಿ ಅದೇ ರೀತಿ ಮೌಲ್ಯ ಸಂಗ್ರಹಣೆ, ಮೌಲ್ಯ ವರ್ಗಾವಣೆ, ಭವಿಷ್ಯ ಪಾವತಿಗಳು, ಈ ರೀತಿ ಬೇರೆ ಬೇರೆ ಕಾರ್ಯಗಳು ಬರುತ್ತೆ. ನಾನು ಅಲ್ಲಿ ಆ ಕಾರ್ಯಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟು ಆರ್ಥಿಕತೆಯಲ್ಲಿ ಹಣದ ಪಾತ್ರ, ದಿ ರೋಲ್ ಆಫ್ ಮನಿ ಇನ್ ಎಕಾನಮಿ. ಯಾವುದೇ ಒಂದು ದೇಶದಲ್ಲಿ ಹಣವು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಹಣದ ಮಹತ್ವ ಏನು? ವಾಟ್ ಈಸ್ ದಿ ಇಂಪಾರ್ಟೆಂಟ್ ಆಫ್ ಮನಿ ಇನ್ ಎಕಾನಮಿ? ಅದೇ ರೀತಿ ಹಣದ ಪಾತ್ರ ಏನು, ಹಣದ ಉಪಯೋಗ ಏನು, ಹಣದ ಅನುಕೂಲಗಳು ಏನು ಅನ್ನೋದನ್ನು ನಾವು ಕಾಣ್ತೀವಿ. ನೋಡಿ, ಹಣವನ್ನು ಯಾವ ಕ್ಷೇತ್ರದಲ್ಲಿ ನಾವು ಬಳಕೆ ಮಾಡಲ್ಲ ಹೇಳಿ. ಹಣದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ಇಂದು ಹಣವು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಬಹುತೇಕ ಪ್ರಮಾಣದಲ್ಲಿ ಏನಾದರೂ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ, ಯಾವುದಾದ್ರೂ ಒಂದು ಹಣಕಾಸಿನ ಚಟುವಟಿಕೆಗಳಲ್ಲಿ ತೊಡಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದರ ಮುಖ್ಯವಾದಂತಹ ಉದ್ದೇಶನೇ ಹಣವನ್ನು ಗಳಿಸುವುದು, ಆದಾಯವನ್ನು ಗಳಿಸುವಂತಹದ್ದು. ಸೊ ಇಲ್ಲಿ ನಾವು ಹಣದ ಪಾತ್ರದಲ್ಲಿ ಏನ್ ತಿಳ್ಕೊಳ್ತೀವಿ? ಹಣದ ಪಾತ್ರದಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಹಣದ ಉಪಯೋಗಗಳಿಗೆ ಬಗ್ಗೆ ತಿಳ್ಕೊಳ್ತೀವಿ. ವಾಟ್ ಆರ್ ದಿ ಯೂಸಸ್ ಆಫ್ ಮನಿ? ಉಪಯೋಗಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಹಾಗಾದ್ರೆ ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ? ಕೃಷಿಯಲ್ಲಿ, ಕೈಗಾರಿಕೆಯಲ್ಲಿ, ವ್ಯಾಪಾರದಲ್ಲಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ, ಸೇವಾ ವಲಯದಲ್ಲಿ, ಸಾರಿಗೆ, ಸಂಪರ್ಕ, ವ್ಯವಹಾರೋದ್ಯಮ. ಸಾಕಷ್ಟು ಇದು ಹೇಳ್ತಾ ಹೋದ್ರೆ ಅದಕ್ಕೆ ಎಷ್ಟು ಹೇಳಿದ್ರು ಕಡಿಮೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ನಾವು ಹಣವನ್ನು ಬಳಕೆ ಮಾಡ್ತೀವಿ. ಹಣವು ಎಲ್ಲ ಕ್ಷೇತ್ರಗಳಲ್ಲಿ ಉಪಯೋಗ ಆಗುತ್ತೆ. ನೆಕ್ಸ್ಟು ಲಾಸ್ಟ್ ಕಾನ್ಸೆಪ್ಟ್ ಇದೆ ಈ ಒಂದು ಚಾಪ್ಟರ್ಲಿ, ದಟ್ ಈಸ್ ಹಣದ ಬೇಡಿಕೆ ಮತ್ತು ಪೂರೈಕೆ. ಸ್ಟೂಡೆಂಟ್ಸ್, ನಾನು ನೆನ್ಪಿಟ್ಕೊಳ್ಬೇಕು, ನಿಮಗೆ ಕೇವಲ ಇಂಟ್ರೊಡಕ್ಷನ್ ಹೇಳ್ತಾ ಹೋಗ್ತೀನಿ. ಅದಾದ ನಂತರ 1 by 1 ನೀಟಾಗಿ ಅದನ್ನ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಹಣದ ಬೇಡಿಕೆ ಮತ್ತು ಪೂರೈಕೆ, ಡಿಮಾಂಡ್ ಫಾರ್ ಮನಿ ಅಂಡ್ ಸಪ್ಲೈ ಫಾರ್ ಮನಿ. ಹಣದ ಬೇಡಿಕೆ ಅಂತ ಹೇಳಿದ್ರೆ ನೋಡಿ, ಜನರು ವಿವಿಧ ಉದ್ದೇಶಗಳಿಗೆ ಖರ್ಚು ಮಾಡಲು ತಮ್ಮ ಬಳಿ ಹಣವನ್ನು ಇಟ್ಟುಕೊಂಡರೆ ಅದನ್ನ ಹಣದ ಬೇಡಿಕೆ ಅಂತೇಳಿ ಕರಿತೀವಿ. ಹಣದ ಬೇಡಿಕೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಹಣದ ಬೇಡಿಕೆ ಅಂತ ಹೇಳಿದ್ರೆ ಜನರು ಬೇರೆ ಬೇರೆ ಉದ್ದೇಶಗಳಿಗೆ ಖರ್ಚು ಮಾಡುವುದಕ್ಕೆ ಹಣವನ್ನು ತಮ್ಮ ಬಳಿ ಇಟ್ಕೊಂಡ್ರೆ ಅದನ್ನು ನಾವು
ಹಣದ ಬೇಡಿಕೆ ಅಂತೇಳಿ ಕರೀತೀವಿ. ಜೆ ಎಂ ಕೇನ್ಸ್, ಜಾನ್ ಮಿನಾರ್ಡ್ ಕೇನ್ಸ್ ಒಬ್ಬ ಆಧುನಿಕ ಅರ್ಥಶಾಸ್ತ್ರಜ್ಞ, ನವ ಆಧುನಿಕ ಕ್ರಾಂತಿಯ ಒಬ್ಬ ನಾಯಕ ಅಂತೇಳಿ ಇವರನ್ನ ನಾವು ಕರಿತೀವಿ, ಜೆ ಎಂ ಕೇನ್ಸ್ ರವರನ್ನ. ಜೆ ಎಂ ಕೇನ್ಸ್ ರವರು ಹಣದ ಬೇಡಿಕೆಯ ಬಗ್ಗೆ ತಿಳಿಸ್ತಾ ಹೇಳ್ತಾರೆ, ಜನರು ಪ್ರಮುಖವಾಗಿ 3 ಉದ್ದೇಶಗಳಿಗೋಸ್ಕರ ಹಣವನ್ನು ತಮ್ಮ ಬಳಿ ಇಟ್ಕೊಳ್ತಾರೆ. ಯಾವ್ಯಾವ ಉದ್ದೇಶಗಳು ಹಾಗಾದ್ರೆ? ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ, ಮುನ್ನೆಚ್ಚರಿಕೆಯ ಉದ್ದೇಶದ ಹಣದ ಬೇಡಿಕೆ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ. ವ್ಯವಹಾರದ ಉದ್ದೇಶ, ಮುನ್ನೆಚ್ಚರಿಕೆಯ ಉದ್ದೇಶ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶ, ಈ 3 ವಿಚ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಡಿಮಾಂಡ್ ಫಾರ್ ಮನಿ ಅಂತ ಹೇಳಿದ್ರೆ, ಟ್ರಾನ್ಸಾಕ್ಷನ್ ಮೋಟಿವ್ ಫಾರ್ ಮನಿ, ಪ್ರಿಕಾಷನರಿ ಮೋಟಿವ್ ಫಾರ್ ಮನಿ ಅಂಡ್ ಸ್ಪೆಕ್ಯುಲೇಟಿವ್ ಮೋಟಿವ್ ಫಾರ್ ಮನಿ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಜನರು ದಿನನಿತ್ಯದಲ್ಲಿ ತಮಗೆ ಬೇಕಾದಂತಹ ವಸ್ತುಗಳನ್ನು ಕೊಂಡುಕೊಳ್ಳೋದಕ್ಕೆ, ತಮಗೆ ಅಗತ್ಯವಿರುವಂತಹ ವಸ್ತುಗಳನ್ನು ಕೊಂಡುಕೊಳ್ಳೋದಕ್ಕೆ ಹಣವನ್ನು ಇಟ್ಕೊಳ್ತಾರೆ. ಇದನ್ನ ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ ಅಂತ ಹೇಳಿ ಕರಿತೀವಿ. ಮುನ್ನೆಚ್ಚರಿಕೆ ಅಂತ ಹೇಳಿದ್ರೆ, ಭವಿಷ್ಯದಲ್ಲಿ ಮುಂದೆ ಸಂಭವಿಸಬಹುದಾದಂತಹ ಅನಿರೀಕ್ಷಿತ ಘಟನೆಗಳನ್ನು ಮತ್ತು ನಿರೀಕ್ಷಿತ ಘಟನೆಗಳನ್ನು ಎದುರಿಸೋದಕ್ಕೆ. ಫಾರ್ ಎಕ್ಸಾಂಪಲ್, ಮದುವೆ ಆಗಿರ್ಬೋದು, ಅದೇ ರೀತಿ ಜಾತ್ರೆ ಆಗಿರ್ಬೋದು, ಹಬ್ಬ ಬರುತ್ತೆ ಮುಂದೆ, ನಿರೀಕ್ಷೆ ಅದು, ಅದಕ್ಕೋಸ್ಕರ ಮೊದಲೇ ತಮ್ಮ ಹತ್ರ ಇಟ್ಕೊಂಡಿರ್ತಾರೆ. ಮುನ್ನೆಚ್ಚರಿಕೆ ಅಂತೇಳಿ ಇದನ್ನು ನಾವು ಕರಿತೀವಿ, ಮುನ್ನೆಚ್ಚರಿಕೆ ಅಂತೇಳಿ ಕರಿತೀವಿ. ಮುನ್ನೆಚ್ಚರಿಕೆಯ ಉದ್ದೇಶದ ಹಣದ ಬೇಡಿಕೆ, ಮುನ್ನೆಚ್ಚರಿಕೆಯ ಉದ್ದೇಶದ ಹಣದ ಬೇಡಿಕೆ. ಅದೇ ರೀತಿ ಅಪಘಾತ, ಅನಾರೋಗ್ಯ, ಈ ರೀತಿ ಕಾಯಿಲೆಗಳು ಬಂದಾಗ ಮೊದಲೇ ಹಣವನ್ನು ಇಟ್ಕೊಂಡಿರ್ತೀವಿ. ನಾವು ಮುನ್ನೆಚ್ಚರಿಕೆಯ ಉದ್ದೇಶದ ಹಣದ ಬೇಡಿಕೆ ಅಂತ ಹೇಳಿ. ನೆಕ್ಸ್ಟು ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ. ನೋಡಿ, ಜೆ ಎಂ ಕೇನ್ಸ್ ರವರ ಪ್ರಕಾರ ಹಣದ ಬೇಡಿಕೆಯ ಪ್ರಮುಖವಾದಂತಹ ಉದ್ದೇಶ ಅಂತ ಹೇಳಿದ್ರೆ ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ, ಸ್ಪೆಕ್ಯುಲೇಟಿವ್ ಮೋಟಿವ್ ಫಾರ್ ಡಿಮಾಂಡ್ ಅಂತ ಹೇಳಿ. ಅಂದ್ರೆ ವಸ್ತುಗಳ ಬೆಲೆಗಳು ಕಡಿಮೆ ಇದ್ದಾಗ ಅವುಗಳನ್ನು ಕೊಳ್ಳುವಂತಹದ್ದು ಮತ್ತು ವಸ್ತುಗಳ ಬೆಲೆ ಜಾಸ್ತಿ ಇದ್ದಾಗ ಅವುಗಳನ್ನ ಮಾರಾಟ ಮಾಡುವಂಥದ್ದು. ವಸ್ತುಗಳ ಬೆಲೆಗಳು ಕಡಿಮೆ ಇದ್ದಾಗ ಕೊಂಡು, ವಸ್ತುಗಳ ಬೆಲೆಗಳು ಜಾಸ್ತಿ ಇದ್ದಾಗ ಮಾರಾಟ ಮಾಡುವಂಥದ್ದು. ಇದನ್ನು ನಾವು ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಅಂತೇಳಿ ಕರಿತೀವಿ. ಕೇನ್ಸ್ ರವರ ಪ್ರಕಾರ ಹಣದ ಬೇಡಿಕೆಯನ್ನು ನಿರ್ಧಾರ ಮಾಡುವಂತಹ ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ ಯಾವುದು? ಸಟ್ಟ ವ್ಯಾಪಾರದ ಉದ್ದೇಶ. ನೆಕ್ಸ್ಟ್ ನಾನು ಹಣದ ಪೂರೈಕೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ಹಣದ ಪೂರೈಕೆಗೆ ಹೋಗ್ತಾ ಇದ್ದೀನಿ. ಹಣದ ಪೂರೈಕೆ ಅಂತ ಹೇಳಿದ್ರೆ ಏನು? ಸಪ್ಲೈ ಫಾರ್ ಮನಿ. ನೋಡ್ರಿ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶದ ವಾಣಿಜ್ಯ ಬ್ಯಾಂಕುಗಳ ಅಥವಾ ಒಂದು ದೇಶದ ಜನರು ನಗದಾಗಿ ಇಟ್ಟುಕೊಂಡಂತಹ ಮತ್ತು ವಾಣಿಜ್ಯ ಬ್ಯಾಂಕುಗಳಲ್ಲಿ ಠೇವಣಿಯಾಗಿ ಇಟ್ಟಂತಹ ಹಣದ ಪ್ರಮಾಣವನ್ನು ಹಣದ ಪೂರೈಕೆ ಅಂದ್ರೆ ಜನರ ಹತ್ರ ಎಷ್ಟು ಹಣ ಇದ್ರೆ ಅದು ಹಣದ ಪೂರೈಕೆ. ಹಣದಲ್ಲಿ ಖರ್ಚು ಮಾಡೋದಕ್ಕೆ ಎಷ್ಟು ಇಟ್ಕೊಂಡಿದ್ರೆ ಅದು ಹಣದ ಬೇಡಿಕೆ ಆಗುತ್ತೆ. ನೋಡಿ, ಇಲ್ಲಿ ಹಣದ ಪೂರೈಕೆ ಅಂತ ಹೇಳಿದ್ರೆ ನಾನು ಹೇಳಿದ್ದೀನಿ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ಹಣವನ್ನು ಏನು ನಗದಾಗಿ ಇಟ್ಕೊಂಡಿರ್ತಾರೋ ವಾಣಿಜ್ಯ ಬ್ಯಾಂಕುಗಳಲ್ಲಿ ತಮ್ಮ ಹತ್ರ ಇಟ್ಕೊಂಡಿರ್ತಾರೆ. ಇದನ್ನು ನಾವು ಹಣದ ಪೂರೈಕೆ ಅಂತ ಹೇಳಿ ಕರಿತೀವಿ. ಹಣದ ಪೂರೈಕೆ. ಇಲ್ಲಿ ಹಣದ ಪೂರೈಕೆಯನ್ನು ಪ್ರಮುಖವಾಗಿ
4 ಭಾಗಗಳಾಗಿ ವರ್ಗಾವಣೆ ಮಾಡ್ತೀವಿ, ವರ್ಗೀಕರಣ ಮಾಡ್ತೀವಿ. ಸಾರಿ, ಇನ್ನು ಸಪ್ಲೈ ಫಾರ್ ಮನಿ ವಿ ಹ್ಯಾವ್ ಟು ಕ್ಲಾಸಿಫಿಕೇಶನ್ ಇನ್ 4 ಟೈಪ್ಸ್, 4 ಭಾಗಗಳಾಗಿ ವರ್ಗೀಕರಣ. M1, M2, M3 and M4. M1, M2, M3 and M4. These are the 4 types of classification for money. It is the supply for money, ಹಣದ ಪೂರೈಕೆ. M1 ಅಂತ ಹೇಳಿದ್ರೆ ಹೇಳ್ತೀನಿ ನಾನು, ಅದನ್ನ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ. M1 ಮತ್ತು M2ಗಳನ್ನು ಸಂಕುಚಿತ ಹಣ ಅಂತ ಹೇಳಿ ಕರಿತೀವಿ, ನ್ಯಾರೋ ಮನಿ ಅಂತ ಹೇಳಿ ಕರಿತೀವಿ. M1 ಪ್ಲಸ್ M2 ಇಸ್ ಈಕ್ವಲ್ ಟು ನ್ಯಾರೋ ಮನಿ. M1 ಮತ್ತು M2ಗಳನ್ನು ಸಂಕುಚಿತ ಹಣ ಅಂತ ಹೇಳಿ ಕರಿತೀವಿ. M3 ಮತ್ತು M4ಗಳನ್ನು ವಿಶಾಲ ಹಣ ಅಂತ ಹೇಳಿ ಕರಿತೀವಿ, ಬ್ರಾಡ್ ಮನಿ ಅಂತ ಹೇಳಿ ಕರಿತೀವಿ. ನೋಡಿ, ಇದ್ರ ಜೊತೆಗೆ M1 ಮತ್ತು M2 ಅನ್ನು ಅಧಿಕ ಶಕ್ತಿಯ ಹಣ, ಸಾರಿ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶದ ಜನರ ಬಳಿ ಇರುವಂತಹ ನಗದಾಗಿ ಇಟ್ಟುಕೊಂಡಿರುವಂತಹ ಹಣ ಏನಿದೆ, ನಗದಾಗಿ ಇಟ್ಕೊಂಡಿರುವಂತಹದ್ದು, ಕಾಗದದ ನೋಟುಗಳು ಮತ್ತು ನಾಣ್ಯಗಳು, ನಗದಾಗಿ ಇಟ್ಕೊಂಡಿರುವಂತಹ ಹಣವನ್ನು ಅಧಿಕ ಶಕ್ತಿಯ ಹಣ ಅಂತ ಹೇಳಿ ಕರಿತೀವಿ, ಹೈ ಪವರ್ಡ್ ಮನಿ. ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ದಿ ಮೀನಿಂಗ್ ಆಫ್ ಹೈ ಪವರ್ಡ್ ಮನಿ? ಅಧಿಕ ಶಕ್ತಿಯ ಹಣ ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶದ ಜನರ ಬಳಿ ಇರುವಂತಹ ಕಾಗದದ ನೋಟುಗಳು ಮತ್ತು ನಾಣ್ಯಗಳನ್ನು ಏನಂತ ಹೇಳಿ ಕರಿತೀವಿ? ಅಧಿಕ ಶಕ್ತಿಯ ಹಣ ಅಂತ ಹೇಳಿ ಕರಿತೀವಿ. ಅಧಿಕ ಶಕ್ತಿಯ ಹಣ ಅಂತ ಹೇಳಿ ಕರಿತೀವಿ. ನಾನು ಈ ಅಧಿಕ ಶಕ್ತಿಯ ಹಣದಲ್ಲಿ ಫಸ್ಟ್ ಚಾಪ್ಟರ್ನಲ್ಲಿ ಏನಿದೆ, ಆ ಫಸ್ಟ್ ಚಾಪ್ಟರ್ನಲ್ಲಿ ಬರುವಂತಹ ಒಂದು ಇಂಟ್ರಡಕ್ಷನ್ ಅನ್ನ ಕೊಟ್ಟಿದ್ದೀನಿ ಇದ್ರ ಬಗ್ಗೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಬಹಳ ಇಂಪಾರ್ಟೆಂಟು ವಾಣಿಜ್ಯ ಬ್ಯಾಂಕ್ಗಳು, ಇದ್ರ ಬಗ್ಗೆ ನಾನು ಬಹಳ ಬ್ರೀಫ್ ಆಗಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಎಲ್ಲ ಸಿಲೆಬಸ್ ಅನ್ನ ಎಕ್ಸ್ಪ್ಲನೇಷನ್ ಕೊಟ್ಟು ಆದ ನಂತರ ನಾನೇನ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ 1 by 1 ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. 5 ಮಾರ್ಕ್ಸ್ ಕ್ವಶನ್ ಯಾವುದು, 10 ಮಾರ್ಕ್ಸ್ ಕ್ವಶನ್ ಯಾವುದು, ಮತ್ತೆ 2 ಮಾರ್ಕ್ಸ್ ಕ್ವಶನ್ ಯಾವುದು, ಯಾವ್ದು ಇಂಪಾರ್ಟೆಂಟು, ಯಾವ್ದು ಹೇಗೆ ಬರೀಬೇಕು, ಯಾವ ರೀತಿ ಎಕ್ಸ್ಪ್ಲನೇಷನ್ ಅನ್ನ ಕೊಡಬೇಕು ಅನ್ನೋದನ್ನ ಬಹಳ ನೀಟಾಗಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀನಿ. ಇಲ್ಲಿಗೆ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಇದರ ಮುಂದುವರೆದ ಭಾಗವನ್ನು ಕ್ಲಾಸ್ ತಗೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.